ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಕಡಲೆಬೇಳೆ ವಡೆ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು 1/4 kg ಕಡಲೆಬೇಳೆ ಒಂದು 3 ಅವರ್ ಹಿಂದೆ ನೆನೆಸಿಟ್ಕೊಂಡಿದ್ದೆ. ಈಗ ನೋಡಿ ನೀರೆಲ್ಲ ಸೋಸ್ಬಿಟ್ಟು ಎತ್ತಿಟ್ಕೊಂಡಿದೀನಿ. ಒಂದ್ 2 ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ಸಬ್ಬಾಕ್ಸಿ ಸೊಪ್ಪು 1 ಬೌಲು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ 4-5 ಹಸಿಮೆಣಸಿನ್ಕಾಯಿ, ಒಂದ್ ಅರ್ಧ ಇಂಚು ಶುಂಠಿ, 1 ಗಡ್ಡೆ ಫುಲ್ಲು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ ಕಡಲೆಬೇಳೆನ ರುಬ್ಕೊಂಬರೋಣ. ಕಡಲೆಬೇಳೆ ನುಣ್ಣಕ್ಕೆ ರುಬ್ಕೊಂಡು ದಪ್ಪ ದಪ್ಪ ರುಬ್ಕೋಬೇಕು. ಕಡಲೆಬೇಳೆ ಜೊತೆಗೇನೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ನೀರ್ ಹಾಕ್ದಂಗೆ ದಪ್ಪ ದಪ್ಪ ರುಬ್ಕೊಂಬರೋಣ. ನೋಡಿ ಇಷ್ಟು ರುಬ್ಕೊಂಡ್ ಬಂದಿದ್ದೀನಿ ನಾನು. ನೋಡಿ ಇಷ್ಟು ದಪ್ಪ ದಪ್ಪ ರುಬ್ಕೋಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ. ಒಂದ್ ಸ್ವಲ್ಪನೂ ನೀರ್ ಹಾಕೊಂಡಂಗೆ ರುಬ್ಕೋಬೇಕು. ಇದು ರುಬ್ಕೊಂಡಿರೋದಕ್ಕೇನೆ ಈರುಳ್ಳಿ ಹಾಕೊಳ್ಳೋಣ. ಮತ್ತೆ ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಸೋಡಾ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಲೆಸ್ ಮಾಡ್ಬೋದು. ನಾನು ಚೂರ್ ಹಾಕೊಂತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲ್ಸ್ಕೊಳ್ಳೋಣ. ನೀರೇನು ಹಾಕೋದ್ ಬೇಡ. ನೋಡಿ ನೀಟಾಗಿ ಕಲ್ಸ್ಕೊಂಡಿದ್ದಾಯ್ತು. ನೋಡಿ ಇಷ್ಟ ಮಾತ್ರ ಕಲ್ಸ್ಕೊಂಡ್ರೆ ಸಾಕು. ನೋಡಿ ಈ ತರ ಉಂಡೆಗೆ ಬರ್ಬೇಕು. ಈಗ ನೋಡಿ ಇಷ್ಟು ತಪ್ಪ ಉಂಡೆ ಮಾಡ್ಕೊಂಡು ಈ ತರ ಈ ಕಡೆ ಕೈ ಒಂದ್ ಸ್ವಲ್ಪ ತ್ಯಾವ ಮಾಡ್ಕೊಂಡು ಈ ತರ ಹಿಂಗೆ ತೆಳ್ಳಗ್ ತಟ್ಟಿ 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 ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಈ ತರ ಸ್ವಲ್ಪ ತೆಳ್ಳಗ್ ಮಾಡ್ಬಿಟ್ಟು ಈ ತರ ಬಿಚ್ಕೊಳ್ಳಿ. ಬೇಕಾದ್ರೆ ನೀವು ಇದೇ ಬೆರಳಿಂದನೇ ಈ ತರ ಹಿಂಗೆ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ಈ ತರ ಬಿಡ್ಬೋದು. ಫ್ಲೇಮಲ್ಲಿ ಇಟ್ಕೊಂಡೇನೆ ಬೇಯಿಸ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಈ ತರ ಮೀಡಿಯಂ ಆಗಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ನೋಡಿ ಒಂದ್ ಕಡೆ ಬೆಂದಿದೆ, ಇನ್ನೊಂದ್ ಕಡೆ ಈ ತರ ನೀಟಾಗಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಸಬ್ಬಾಕ್ಸಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವಡೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ವಡೆ ರೆಡಿ ಆಯ್ತು.